ಈ ಕರ್ನಾಟಕ ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರುದ್ಧ ನಾವೇನಕ್ಕೆ ಇವತ್ತು NDA ಒಕ್ಕೂಟ ರೈತರ ಪರವಾಗಿ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇದು ಒಂದು ರೈತ ವಿರೋಧಿ ಸರ್ಕಾರ. ಇದು ಕಾರಣ ಏನು ಅಂತಂದ್ರೆ, ಇವರು ಯಾವುದೇ ಒಂದು ನಿರ್ಧಾರನ ಒಂದು ರೈತರ ಪರವಾಗಿ ಇವರ ಏನು 2.5 ವರ್ಷ ಆಡಳಿತದಲ್ಲಿ ಒಂದೇ ಒಂದು ತೀರ್ಮಾನವನ್ನು ಸಹ ಮಾಡಿಲ್ಲ. ಕಾರಣ ಏನು ಅಂತ ಅಂದ್ರೆ, ಈ ಹಿಂದೆ 2006ರಲ್ಲಿ ಮತ್ತು 2018ರಲ್ಲಿ 2 ಸಾರಿನೂ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂತ HD ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಒಂದು ಸಾರಿ 40,000 ಕೋಟಿ, ಮತ್ತೊಂದು ಸಾರಿ 26,000 ಕೋಟಿಯನ್ನ ಸಾಲ ಮನ್ನಾ ಮಾಡ್ತಾರೆ. ಯಾಕೆ ಅಂದ್ರೆ ಅವರಿಗೆ ರೈತರ ಬಗ್ಗೆ ಇದ್ದಂತ ಕಾಳಜಿ ಮುಖ್ಯ ಆಗುತ್ತೆ. ಇವರಿಗೆ ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಇವರಿಗೆ. ಆದ್ರಿಂದ ಇವರು ರೈತ ವಿರೋಧಿ ನಡೆನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನನ ಒಂದು ಕಾರ್ಯಕ್ರಮ, ಅದು ರೈತರಿರ್ಬೋದು, ಮತ್ತೊಂದಿರ್ಬೋದು, ಈ ರಾಜ್ಯದ ಯಾವುದೇ ಸಮಸ್ಯೆ, ನಾಗರಿಕ ಒಂದು ಪ್ರಶ್ನೆ ಮಾಡಿದ್ರೆ ಸರ್ಕಾರಕ್ಕೆ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಕಡೆ ತೋರಿಸ್ತಾರೆ. ಕೇಂದ್ರ ಸರ್ಕಾರ ಇವತ್ತು ರೈತರಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ 28% ಸ್ಲ್ಯಾಬ್ ಇದ್ದಂತ GSTನ 12% ತಂದಿಳಿಸಿ ಮಾಡ್ತಾರೆ. ಅದೇ ಒಂದು ತುಪ್ಪದ ಬೆಲೆ ನಮ್ದು 1 ಲೀಟರ್ಗೆ 90 ರೂಪಾಯಿ ಕಡಿಮೆ ಆಗ್ತದೆ. ಆದ್ರೆ ಇವರು ಅದಕ್ಕೆ 6+3 9% ಸೇರಿಸಿ ಅದೇ 90 ರೂಪಾಯಿನ ಜಾಸ್ತಿ ಮಾಡಿ ಈ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮತ್ತು ಈ ಕರ್ನಾಟಕ ಸಾರ್ವಜನಿಕರಿಗೆ ಹೆಚ್ಚುವರಿಯಾಗಿ ಅಧಿಕಾರ ಮಾಡ್ತಾರೆ. ಇದು ಯಾರು ರೈತರ ಪರವಾಗಿರದೆ, ಯಾರು ಸಾರ್ವಜನಿಕರ ಪರವಾಗಿದ್ದಾರೆ? ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ? ಮುಂದಿನ ದಿನದಲ್ಲಿ ಈ ಕರ್ನಾಟಕ ರಾಜ್ಯ ಜನ ತೀರ್ಮಾನ ಮಾಡಬೇಕು. ಇವ್ರ ದುರಾಡಳಿತನ ಮುಂದಿನ ದಿನಗಳಲ್ಲಿ ಕಿತ್ತಾಕಿ ಈ ರೈತರ ಪರವಾಗಿರೋಂಥ ಸರ್ಕಾರನ ಈ ಕರ್ನಾಟಕದ ಮಹಾಜನತೆ ತರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾನು ಕೇಳ್ತೀನಿ.